ನೋಡಿ, ಏನಾದರೂ ಅಗ್ನಿ ಮೂಲೆಯಲ್ಲಿ ದೇವ್ರ ಮನೆ ಮಾಡಿಕೊಂಡು ಅಥವಾ ಅಗ್ನಿ ಏನು ನಾವು ಅಡುಗೆ ಮಾಡ್ತಾ ಇರ್ತೀವಿ ಅದ್ರ ಮುಂಭಾಗದಲ್ಲಿ ಏನಾದರೂ ದೇವರು ಇತ್ತು ಅಂತಂದರೆ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ, ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಇರ್ತಾರೆ ಅವ್ರಿಗೆ ದೊಡ್ಡ ಸಮಸ್ಯೆಗಳು, ತುಂಬ ದೊಡ್ಡ ಸಮಸ್ಯೆ. ಆರೋಗ್ಯ ನೋಡಿ, ಈಗ ಹೇಳ್ಬೋದು ನೀವು, ಹೆಣ್ಮಕ್ಳು ಪಾಪ ಬೆಳಗಿನ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಆದರೆ ಆದರೂ ಕೂಡ ಅವ್ರಿಗೆ ತುಂಬ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು, ದೈಹಿಕವಾಗಿ ತೊಂದರೆಗಳು ಆಗ್ತಾ ಇರುತ್ತೆ ಅವ್ರಿಗೆ. ನೋಡಿ, ತುಂಬ ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿದೆ, ಆದರೆ ದೇಹಾರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ. ಏನೋ ಒಂದು ನೋವು, ಏನೋ ಸುಮ್ಮನೆ ಸುಸ್ತಾಗುವಂಥದ್ದು, ಈ ರೀತಿ ತೊಂದರೆಗಳನ್ನು ಆ ಮನೆಯ ಒಡತಿ ಹೆಣ್ಣು ಮಕ್ಕಳು ಯಾರಿರ್ತಾರೆ ಅವರು 100% ಅನುಭವಿಸ್ತಾರೆ. ಹಾಗಾಗಿ ನೀವು ಮನೆ ಕಟ್ಟುವಾಗ ದೇವ್ರ ಮನೆ ಅಂತ ನೋಡ್ಕೊಳ್ಬೇಕು. ಇನ್ನು ಕೆಲವರಿಗೆ ಏನಾಗುತ್ತೆ, ಹೌದು ವಾಸ್ತು ಪ್ರಕಾರನೇ ನಾವು ದೇವ್ರ ಮನೆ ಇದೆ ಗುರುಗಳೇ, ಆದರೆ ನೆಮ್ಮದಿ ಇಲ್ಲ. ಒಂದು ದೇವರ ಮನೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥ ಸ್ಥಾನ ಅದು. ಅಲ್ಲಿಗೆ ನೀವು ಪೂಜೆಗೆ ಹೋಗುವಂಥದ್ದು, ಕೆಲವರು ಏನು ಮಾಡ್ತಾರೆ, ಸ್ನಾನನೇ ಮಾಡೋದಿಲ್ಲ, ಇಲ್ಲ ನಾನು ಶುದ್ಧಿ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತೇಳಿ ಮಲಗಿರೋ ಎದ್ದು ಹಂಗೆ ಹೋಗ್ಬಿಡ್ತೀರಿ. ಇದೆಲ್ಲ ದೊಡ್ಡ ತಪ್ಪಾಗುತ್ತೆ. ನೀವು ಶುಚಿ ಮಾಡಬೇಕಂದ್ರೂ ಕೂಡ ನೀವು ಫಸ್ಟ್ ಪ್ರಥಮವಾಗಿ ಶುಚಿರ್ಭೂತರಾಗಬೇಕು. ಸ್ನಾನಾದಿಗಳನ್ನು ಮುಗಿಸ್ಕೊಂಡೇ ನೀವು ದೇವ್ರ ಮನೆ ಪ್ರವೇಶ ಮಾಡುವಂಥದ್ದು ಮಾಡ್ಕೊಳ್ಬೇಕು. ಅಲ್ಲಿ ಈ ದೀಪಗಳು ಏನಾಗುತ್ತೆ ನೋಡ್ಕೊಳ್ಬೇಕು. ನೋಡಿ, ಯಾರೇ ಆಗಲಿ ಮನೆಯಲ್ಲಿ ಡೈಲಿ ನಿತ್ಯ ಪೂಜೆ ಮಾಡ್ತಾ ಇರ್ತೀರ, ಭಕ್ತಿಯಿಂದನೇ ಪೂಜೆ ಮಾಡ್ತಾ ಇರ್ತೀರ, ಆದರೆ ಈ ದೀಪಗಳು ಒಂಥರ ಕರೆ ಕಟ್ಬಿಟ್ಟಿರುತ್ತೆ, ಫುಲ್ಲು ಕಪ್ಪಾಗ್ಬಿಟ್ಟಿರುತ್ತೆ. ಅದನ್ನು ನಾವು ಶುದ್ಧಿ ಮಾಡಲೇಬೇಕು. ಸುಮ್ಮನೆ ಪದೇ ಪದೇ ಈಗ ಅದೇ ಬತ್ತಿ ಅದೇ ಇದರಲ್ಲಿ ನಾವು ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಯಾವ ರೀತಿ ಅದು ಬದಲಾವಣೆ ಆಗ್ತಿರುತ್ತೆ, ಅದೇ ರೀತಿ ನಮ್ಮಲ್ಲಿ ಕೂಡ ಬದಲಾವಣೆ ಆಗುವಂಥದ್ದು. ದೀಪಗಳನ್ನು ತುಂಬ ಹುಷಾರಾಗಿ ಇಟ್ಕೊಳ್ಬೇಕು. ದೀಪ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ದೀಪ ಅನ್ನುವಂಥದ್ದು ಮನೆ ಬೆಳಗುವಂಥದ್ದು ಆಗಬೇಕಲ್ಲಿ, ಅದು ನೆಗೆಟಿವ್ ಉತ್ಪತ್ತಿ ಮಾಡಬಾರ್ದು. ನಮಗೆ ಅಲ್ಲಿ ಏನಾದರೂ ಧನಾತ್ಮಕತೆ ಹೆಚ್ಚಾಗಬೇಕು ಅಂತಂದರೆ ದೀಪ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ತುಂಬ ಬಹಳ ಪ್ರಮುಖವಾಗಿರುವಂಥದ್ದು. ಅದನ್ನು ತುಂಬ ಶುಚಿಯಾಗಿ ಇಡೋ ಥರ ನೋಡ್ಕೊಳ್ಬೇಕು. ಇನ್ನು ದೇವರ ಮನೆಯಲ್ಲಿ ನೀವು ಕೆಲವೊಂದು ಕಳಶಗಳನ್ನು ಇಟ್ಟಿರ್ತಾರೆ. ನಾವು ನೋಡಿದ್ರೆ ಎಷ್ಟೋ ದಿನ ಆಗಿರುತ್ತೆ, ಯಾವತ್ತೋ ಹಬ್ಬದಲ್ಲಿ ಯಾವತ್ತೋ ಕಳಶ ಇಟ್ಬಿಟ್ಟು ಅದಕ್ಕೆ ತೆಂಗಿನಕಾಯೆಲ್ಲ ಇಟ್ಬಿಟ್ಟಿರ್ತಾರೆ, ಅದನ್ನ ತೆಗ್ದೇ ಇರೋದಿಲ್ಲ. ಎಷ್ಟೋ ದಿನ ಆಗಿರುತ್ತೆ. ಇಲ್ಲ ಗುರುಗಳೇ, ನೆಕ್ಸ್ಟ್ ಹಬ್ಬ ಬರುತ್ತೆ ಅಥವಾ ಯಾವುದೊಂದು ದಿನ ಇರುತ್ತೆ ಅಲ್ಲಿ ಮಾಡ್ತೀವಿ, ಅಥವಾ ಅಮಾವಾಸ್ಯೆಗೋ ಪೌರ್ಣಮಿಗೆ, ಅದೆಲ್ಲ ತಪ್ಪೋದು. ಏನಾಗುತ್ತೆ ಗೊತ್ತಾ, 3 ದಿನ ಸಂಕಲ್ಪ, 3 ದಿನ ಸಂಕಲ್ಪ. ತೆಂಗಿನಕಾಯಿ, ಹೂವುಗಳು, ಹೂವಂತೂ ನೋಡಿ ಯಾವುದೇ ಕಾರಣಕ್ಕೂ ನಾವು ಹೂವುಗಳನ್ನು ಪೂಜೆ ಮಾಡಿದಾಗ ಏನಾಗುತ್ತೆ, ಅದನ್ನ ಬೆಳಗ್ಗೆ ದಿನ, ಈಗ ಇವತ್ತು ಪೂಜೆ ಆಯ್ತು ಅಂದರೆ ನಾಳೆ ಬೆಳಗ್ಗೆ ಅದನ್ನು ನಾವು ವಿಸರ್ಜನೆ ಮಾಡಲೇಬೇಕು. ಅದನ್ನು ಯಾವುದೇ ಕಾರಣಕ್ಕಿಲ್ಲ, ಇನ್ನೂ ಹೂ ಚೆನ್ನಾಗಿದೆ ಗುರುಗಳೇ, ಇನ್ನೂ 2 ದಿನ ಇರಲಿ, ತಪ್ಪದು. ಯಾವುದೇ ಕಾರಣಕ್ಕೂ ಚಿತ್ರಪಟ ಫೋಟೋದಲ್ಲಿ ಆಗ್ಬೋದು, ವಿಗ್ರಹಗಳು ಇಟ್ಟಿರ್ತೀರ, ಯಾವುದೇ ಆದರೂ ಕೂಡ ಹೂವು ಒಂದೇ ದಿನ ನಮಗೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಅದನ್ನು ನಾವು ವಿಸರ್ಜನೆಯನ್ನು ನೆಕ್ಸ್ಟ್ ಡೇ ಮಾಡಲೇಬೇಕು. ಮತ್ತು ಡೈಲಿ ಅದನ್ನು ಶುಚಿ ಮಾಡುವಂಥದ್ದು.